ಮನೆಗೆ ಬಡತನ ಬರಲು 20 ಮುಖ್ಯ ಕಾರಣಗಳನ್ನು ತಿಳಿಯಿರಿ, ಇಲ್ಲವಾದಲ್ಲಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ನಾವು ಪ್ರತಿದಿನ ಮನೆಯಲ್ಲಿ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡುತ್ತೇವೆ. ತಿಳಿದೋ ತಿಳಿಯದೇನೋ ಮಾಡುತ್ತಲೇ ಇರುತ್ತೇವೆ. ಒಂದು ವೇಳೆ ನಾವು ಈ ತಪ್ಪುಗಳನ್ನು ಮಾಡಿದರೆ ಬಡತನದ ಸಮಸ್ಯೆಗಳಿಗೆ ಕಾರಣವಾಗಬೇಕಾಗುತ್ತದೆ. ಹಾಗಾಗಿ ಆ ಕಾರಣಗಳು ಯಾವುವೆಂದು ನೋಡೋಣ. ನಾವು ಮಾಡುವ ದೊಡ್ಡ ತಪ್ಪುಗಳು ಎಂದರೆ ಆದಾಯಕ್ಕಿಂತ ಖರ್ಚುಗಳನ್ನೇ ಹೆಚ್ಚಾಗಿ ಮಾಡುವುದು. ನಿಮ್ಮ ಬಳಿ ಎಷ್ಟು ಹಣವಿರುತ್ತದೆಯೋ ಅಷ್ಟನ್ನು ಖರ್ಚು ಮಾಡಿದರೆ ತುಂಬ ಒಳಿತಾಗುತ್ತದೆ. ಮನೆಯಲ್ಲಿ ಹಳೆಯದಾದ ಅಥವಾ ಮುರಿದು ಹೋದ ಬಾಚಣಿಕೆಗಳನ್ನು ಬಳಸುವುದು. ಇದರಿಂದ ಬಡತನ ಮತ್ತು ಸಾಕಷ್ಟು ರೀತಿಯ ಸಮಸ್ಯೆಗಳಿಗೆ ಗುರಿಯಾಗಬೇಕಾಗುತ್ತದೆ. ಮನೆಯಲ್ಲಿ ಬಡತನ ಬರುವುದಕ್ಕೆ ಈ 20 ಕಾರಣಗಳನ್ನು ಸರಿಯಾಗಿ ತಿಳಿದುಕೊಳ್ಳಿ, ಇಲ್ಲವಾದರೆ ಪಶ್ಚಾತ್ತಾಪ ಪಡುವುದು ಖಂಡಿತ. ಅಡುಗೆ ಮನೆ ಹತ್ತಿರ ಮೂತ್ರ ಮಾಡಬೇಡಿ. ಅಡುಗೆ ಮನೆಯ ಹತ್ತಿರ ಟಾಯ್ಲೆಟ್ ಇರಬಾರದು. ನಿಮ್ಮ ಹಲ್ಲನ್ನು ನೀವೇ ಕಚ್ಚುವುದನ್ನು ಮಾಡಬೇಡಿ. ಯಾವಾಗಲೂ ಬೇರೆಯವರ ಹತ್ತಿರ ಏನಾದರೂ ತೆಗೆದುಕೊಳ್ಳುವುದು ಅಥವಾ ಕೊಡುವುದು ಕೂಡ ದಾರಿದ್ರ್ಯವನ್ನು ತರುತ್ತದೆ. ಸ್ನಾನವನ್ನು ಮಾಡದೇ ಇರುವುದು. ಕೊಳಕು ಮತ್ತು ಹರಿದ ಬಟ್ಟೆ ಅಂದರೆ ವಸ್ತ್ರವನ್ನು ಧರಿಸುವುದು. ಹೊತ್ತು ಮುಳುಗಿದ ಮೇಲೆ ಮನೆಯನ್ನು ಕತ್ತಲಗೊಳಿಸಬಾರದು. ಒಂದು ಲೈಟನ್ನಾದರೂ ಹಾಕಿರಬೇಕು. ಮನೆಯಲ್ಲಿ ದೇವರ ಮುಂದೆ ದೀಪವನ್ನು ಹಚ್ಚದೇ ಇರುವುದಾಗಿದೆ. ಮುರಿದ ಬಾಚಣಿಕೆಯಿಂದ ತಲೆಯನ್ನು ಬಾಚಿಕೊಳ್ಳಬಾರದು. ಮನೆಯ ಮುಂದೆ ಚಪ್ಪಲಿ ಇಡುವುದು ಲಕ್ಷ್ಮೀ ದೇವಿಗೆ ನಾವು ಮಾಡುವ ಅವಮಾನವಾಗಿದೆ. ಹಾಗಾಗಿ ಸೈಡಿಗೆ ಚಪ್ಪಲಿಯನ್ನು ಬಿಡಬೇಕು. ಯಾವಾಗಲೂ ಮನೆಯಲ್ಲಿ ಜಗಳ ಆಡುವುದನ್ನು ನಿಲ್ಲಿಸಬೇಕು. ಯಾಕೆಂದರೆ ಇದರಿಂದ ಲಕ್ಷ್ಮಿಯು ಮನೆಯಲ್ಲಿ ನೆಲೆಸುವುದಿಲ್ಲ. ದೇವರಿಗೆ ಪೂಜೆಯನ್ನು ಮಾಡದೇ ಇರುವುದಾಗಿದೆ. ಅಂದರೆ ದೇವರಿಗೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ದೀಪವನ್ನು ಹಚ್ಚಬೇಕು. ಕೊನೆಯ ಪಕ್ಷ ಸಂಜೆಯಾದರೂ ದೀಪವನ್ನು ಹಚ್ಚಲೇಬೇಕು. ಅಡುಗೆ ಮನೆಯಲ್ಲಿ ತಲೆಯನ್ನು ಬಾಚುವುದು ಕೂಡ ದಾರಿದ್ರ್ಯವನ್ನು ತರಲು ಮುಖ್ಯ ಕಾರಣವಾಗಿದೆ. ಒಡೆದ ಕನ್ನಡಿಯಲ್ಲಿ ಮುಖವನ್ನು ನಾವು ನೋಡಿಕೊಳ್ಳಬಾರದು. ಸೂರ್ಯೋದಯ ಆದ ನಂತರ ನಿದ್ರೆಯನ್ನು ಮಾಡುವುದು ಕೂಡ ಒಳ್ಳೆಯದಲ್ಲ. ಬಾತ್ರೂಮ್ ಬಾಗಿಲನ್ನು ತೆಗೆದು ಇಡಬಾರದು. ಇದರಿಂದ ನಕಾರಾತ್ಮಕ ಶಕ್ತಿಯು ಮನೆಯನ್ನು ಪ್ರವೇಶಿಸುವ ಸಾಧ್ಯತೆಯೇ ಹೆಚ್ಚು. ಹಿರಿಯರು ಹೇಳುವ ಪ್ರಕಾರ ಕಾಲಿನ ಮೇಲೆ ಕಾಲು ಹಾಕಿಕೊಂಡು ಕುಳಿತುಕೊಂಡು ಕಾಲುಗಳನ್ನು ಅಲ್ಲಾಡಿಸುವುದು ಒಳ್ಳೆಯದಲ್ಲ. ಮನೆಗೆ ಅತಿಥಿಗಳು ಮತ್ತು ಬಂದು ಬರುವುದು ಗೊತ್ತಾದಾಗ ಬೇಸರ ಮಾಡಿಕೊಳ್ಳಬಾರದು. ಯಾಕೆಂದರೆ ಅತಿಥಿ ದೇವೋ ಭವ ಎಂದು ಹೇಳುತ್ತಾರೆ. ಮಂಗಳವಾರ ಮತ್ತು ಶುಕ್ರವಾರ ಕಣ್ಣೀರನ್ನು ಹಾಕಬಾರದು. ಹೆಣ್ಣು ಮಕ್ಕಳು ಮನೆಯಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಕಣ್ಣೀರು ಹಾಕುವುದರಿಂದ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ. ಮನೆಯಲ್ಲಿ ಯಾವಾಗಲೂ ಪಾತ್ರೆಯನ್ನು ಶಬ್ದ ಮಾಡಬಾರದು. ಇನ್ನು ಸಂಜೆ ಸಮಯದಲ್ಲಿ ಉಪ್ಪು, ಹುಣಸೆ ಹಣ್ಣು ಇವುಗಳನ್ನು ಬೇರೆಯವರಿಗೆ ಕೊಡಬಾರದು. ಅಡುಗೆ ಮನೆಯಲ್ಲಿ ಒಡೆದ ಗಾಜಿನ ಪಾತ್ರೆಗಳನ್ನು ಉಪಯೋಗಿಸಬೇಡಿ. ದಯವಿಟ್ಟು ಅವುಗಳನ್ನು ಎಸೆದು ಬಿಡಿ. ರಾತ್ರಿ ಹೊತ್ತು ಮನೆಯ ಕಸವನ್ನು ಗುಡಿಸಬಾರದು. ಹಾಗೆ ಕಸವನ್ನು ಮನೆಯಿಂದ ಹೊರಗಡೆ ಹಾಕಬಾರದು. ಮನೆಯಲ್ಲಿ ಮಹಿಳೆಯರು ಹಂಚನ್ನು ಉಲ್ಟಾ ಮಾಡಿ ಅಂದರೆ ಬೋರಲು ಮಾಡಿ ಹಾಕಬಾರದು. ಮನೆಯ ಹೊಸ್ತಿಲನ್ನು ತುಳಿದುಕೊಂಡು ಓಡಾಡಬಾರದು. ಏಕೆಂದರೆ ಹೊಸ್ತಿಲು ಮಾತೆ ಮಹಾಲಕ್ಷ್ಮಿಗೆ ಸಮಾನ. ದಾರಿದ್ರ್ಯವನ್ನು ಉಂಟು ಮಾಡುತ್ತದೆ. ಹೊಸ್ತಿಲ ಒಳಗಡೆ ಒಂದು ಕಾಲು ಮತ್ತು ಹೊರಗಡೆ ಒಂದು ಕಾಲು ಇಟ್ಟುಕೊಂಡು ಯಾರಿಗೂ ಏನನ್ನು ಕೊಡಬೇಡಿ ಹಾಗೂ ತೆಗೆದುಕೊಳ್ಳಬೇಡಿ. ಕುಡಿಯುವ ನೀರನ್ನು ಮುಚ್ಚದೇ ಇರುವುದು. ಮನೆಯಲ್ಲಿ ಅವಾಚ್ಯ ಶಬ್ದಗಳನ್ನು ಉಪಯೋಗಿಸಬಾರದು. ಇದರಿಂದ ಮಾತೆ ಮಹಾಲಕ್ಷ್ಮಿಯು ಮನೆಯಲ್ಲಿ ನೆಲೆಸಲು ಸಾಧ್ಯವೇ ಇಲ್ಲ. ಮಲಗಿ ಎದ್ದ ಮೇಲೆ ಹಾಸಿಗೆಗಳನ್ನು ಮಡಚದೆ ಇಡಬಾರದು. ತಕ್ಷಣ ಅವುಗಳನ್ನು ಮಡಚಿ ಇಡಬೇಕು. ಮನೆಯ ಶೌಚಾಲಯವನ್ನು ಯಾವಾಗಲೂ ಸ್ವಚ್ಛವಾಗಿಡಬೇಕು. ಇದು ಒಂದು ಮನೆಯಲ್ಲಿ ಲಕ್ಷ್ಮಿ ನೆಲೆಸಲು ಮುಖ್ಯ ಕಾರಣವಾಗಿದೆ. ಹೆಣ್ಣು ಮಕ್ಕಳನ್ನು ಕೀಳಾಗಿ ಕಾಣುವ ಮನೆಯಲ್ಲಿ ಲಕ್ಷ್ಮಿ ನೆಲೆಸಲು ಸಾಧ್ಯವಿಲ್ಲ. ಏಕೆಂದರೆ ಹೆಣ್ಣು ಮಕ್ಕಳು ಲಕ್ಷ್ಮಿಗೆ ಸಮಾನ. ಕಾಲು ಒರೆಸುವ ಮ್ಯಾಟ್ಸ್
ಕೊಳೆಯಾಗಿದ್ದರೂ ತೊಳೆಯದೇ ಇರಬಾರದು. ಹಾಸಿಗೆಯನ್ನು ಪೊರಕೆಯಿಂದ ಕ್ಲೀನ್ ಮಾಡಬಾರದು. ಪೂಜೆ ಮಾಡುವ ಸಮಯದಲ್ಲಿ ನೆಲದ ಮೇಲೆ ಚಾಪೆ ಅಥವಾ ಮಣೆಯನ್ನು ಹಾಕದೆ ಪೂಜೆ ಮಾಡಬಾರದು. ಮುಸ್ಸಂಜೆಯ ಹೊತ್ತು ಯಾರೂ, ಅದರಲ್ಲೂ ಹೆಣ್ಣು ಮಕ್ಕಳು ಮಲಗಬಾರದು. ದೇವರ ಮನೆಯಲ್ಲಿ ಒಣಗಿದ ಹೂವನ್ನು ಹಾಗೆ ಬಿಡಬೇಡಿ. ಅದನ್ನು ಬದಲಿಸಿ ಒಳ್ಳೆಯ ಹೂವನ್ನು ದೇವರಿಗೆ ಅರ್ಪಿಸಿ. ಮಂಗಳವಾರ ಮತ್ತು ಶುಕ್ರವಾರ ಕೈಕಾಲಿನ ಉಗುರು ತೆಗೆಯಬಾರದು. ನಿಂತು ಹೋದ ಗಡಿಯಾರವನ್ನು ಗೋಡೆಯ ಮೇಲೆ ಅಥವಾ ಮನೆಯಲ್ಲಿ ಉಪಯೋಗಿಸಬಾರದು. ಗೆಳೆಯರೇ, ನಾವಿಲ್ಲಿ ಕೊಟ್ಟ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕನ್ನಡಿಗರನ್ನು ಬೆಳೆಸಿ. ಧನ್ಯವಾದ.